ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೇಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನತಂ ವಿದೇ. ನೋಡಿ, ಅನುಭವ ಸಿದ್ಧಸ್ಯ ಬಲವದ ಅನುಭವಂ ವಿನಾ ಯುಕ್ತಿತ ಏವ ಮಿಥ್ಯಾತ್ವಾಂಗೀಕಾರೇ ಆತ್ಮನೋಪಿ ಮಿಥ್ಯಾತ್ವಂ ಸ್ಯಾತ್ ಅಲ್ವಾ? ಅದಕ್ಕಿಂತ ಹಿಂದೆ ಇತ್ತ. ನೋಡಿ, ಅನುಭವ ಸಿದ್ಧವಾದ ಸಂಗತಿಯನ್ನ ಡಿಸ್ಪ್ರೂವ್ ಮಾಡಬೇಕಾದ್ರೆ ಅದಕ್ಕಿಂತ ಬಲಿಷ್ಠವಾದ ಅನುಭವವೇ ಆಗಬೇಕು. ಅನುಭವವನ್ನ ಶಬ್ದದಿಂದ ತರ್ಕದಿಂದ ನಿರಾಕರಣೆ ಮಾಡ್ಲಿಕ್ಕಾಗಲ್ಲ. ಯುಕ್ತಿಶ್ಚ, ಯುಕ್ತಿ ಏನು ಗೊತ್ತಾ? ಸರ್ವಸ್ಯಾನ್ಯಸ್ಯ ಮಿಥ್ಯಾತ್ವಾಂಗೀಕಾರೇ ದ್ವಿಧಾ ಕಲ್ಪನೆ ಕಲ್ಪನಾ ಗೌರವಂ ಇತಿ. ಆತ್ಮನು ಮಿಥ್ಯ. ಯಾಕೆ? ಆತ್ಮನ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವ ಅನುಭವವು ಮಿಥ್ಯ. ಆದ್ದರಿಂದ ಜಗತ್ತನ್ನು ಸತ್ಯ ಅಂತ ಅನುಭವಕ್ಕೆ ತಂದುಕೊಳ್ತಾನೆ, ಅದು ಮಿಥ್ಯ. ಆದರೆ ಆತ್ಮನನ್ನ ಸತ್ಯ ಅಂತ ಏನು ಅನುಭವಕ್ಕೆ ತಂದುಕೊಳ್ತಾನೆ, ಅದು ಯಾಕೆ ಮಿಥ್ಯ ಆಗಬಾರದು? ಇವಾಗ ನಾನಿದ್ದೇನೆ ಅನ್ನೋದಕ್ಕೇನು ಪ್ರೂಫು? ನನ್ನ ಅನುಭವವೇ ಪ್ರೂಫ್. ರೀನೆ ಡೆಕಾರ್ಟೆ ಕೂಡ ಹೇಳಿದ್ದು ನಿಮಗೆ ಗೊತ್ತೇ ಇದೆ ಅಲ್ವಾ? ರೀನೆ ಡೆಕಾರ್ಟೆ ಏನು ಹೇಳಿದ್ದು? ಅದನ್ನೇ ಹೇಳಿದ್ದು. ಆಮ್ ಬಿಕಾಸ್ ಆಫ್ ಥಿಂಕಿಂಗ್. ನಾನು ಇದ್ದೇನೆ ಯಾಕೆಂದ್ರೆ ಯೋಚನೆ ಮಾಡ್ತಾ ಇದ್ದೇನೆ. ಆದ್ದರಿಂದ ಆತ್ಮನ ಅನುಭವ ಬಂದದ್ದು ಹೇಗೆ? ಅದೇ ಆತ್ಮನ ಅನುಭವವನ್ನ, ತನ್ನ ಅಸ್ತಿತ್ವವನ್ನ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಬಳಸ್ತೇವೆ. ಆ ಆತ್ಮನ ಅನುಭವವೇ ಜಗತ್ತಿನ ಸತ್ಯತ್ವವನ್ನು ವಿಶೀಕರಿಸ್ತಾ ಇದೆ. ಕರೆಕ್ಟ್. ನಚ ಮಿಥ್ಯಾವಸ್ತುನಃ ಆಗಬೇಕು. ನಾನು ಮುಂದೆ ಬಂದ್ಬಿಟ್ಟೆ. ಸರಿ, ಊಫಿ ಇಲ್ಲಿಂದ ಶುರು ಮಾಡ್ತೇನೆ. ನಚ ಮಿಥ್ಯಾವಸ್ತುನೋ ದುರ್ಘಟತ್ವಮೇವ ಭೂಷಣಂ. 140. ಆದ್ರೆ ಒಂದು ಪೇಜ್ ಮುಂದೆ ಬಂದ್ಬಿಟ್ಟೆ ನಾನಷ್ಟೇ. ನಚ ಮಿಥ್ಯಾವಸ್ತುನೋ ದುರ್ಘಟತ್ವಮೇವ ಭೂಷಣಂ. ಮಾಯಾವಾದಿಗಳದ್ದು ಒಂದು ವಿಚಿತ್ರವಾದ ವಾದ ಇದೆ. ಜಗತ್ತು ಹೇಗೂ ಮಿಥ್ಯಾ ಅಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗದೇ ಇರೋದೇ ಶೋಭೆ. ಐಕ್ಯ, ಮಿಥ್ಯಾ ಈ ಯಾವ ವಸ್ತುಗಳು ಕೂಡ ಅನುಭವಕ್ಕೆ ನಿಲುಕಬೇಕು ಅಂತ ಯಾರು ಹೇಳೋದು? ಯಾರು ಹೇಳಲಿಕ್ಕಾಗಲ್ಲ. ಹೇಗಿದೆ ವಾದ? ಆತ್ಮನ ಅಸ್ತಿತ್ವ, ಆತ್ಮನ ಅಜ್ಞಾನ ಇದೆಲ್ಲವೂ ಕೂಡ ದುರ್ಘಟ. ದುರ್ಘಟ ಅಂದ್ರೇನು? ಅದನ್ನ ಸರಿಯಾದ ಅಳತೆಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಯು ಹ್ಯಾವ್ ಟು ಜಸ್ಟ್ ಲೀವ್ ಇಟ್ ಔಟ್. ಬಿಟ್ಟುಬಿಡಿ. ನಾವು ಹೇಳಿದನ್ನು ಒಪ್ಕೊಂಡ್ಬಿಡಿ. ಜಗತ್ತು ಮಿಥ್ಯಾ ಅನ್ಬೇಕು. ಹೌದು, ಮಿಥ್ಯಾ ಹೇಗೆ ಅಂತ ಕೇಳಬಾರದು. ನಾವು ಹೇಳ್ಬಿಟ್ಟಿದ್ದೀವಿ. ಇದನ್ನ ಕ್ರಮವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಅಂದ್ರೆ, ಹೌದು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಅಂತಾನೆ ನಾವು ಹೇಳ್ತಾ ಇರೋದು ಅಂದ್ಬಿಡ್ತಾರೆ. ಈ ವಾದ ಇದೆ. ಅದ್ವೈತ ಅನ್ನೋದು ಅರ್ಥ ಆಗದ ಉದಾರವಾದ ಅತ್ಯುನ್ನತವಾದ ತತ್ವ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಅಂತಾರೆ. ಹೌದಪ್ಪ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳಿ ನನ್ನ ಅನುಭವಕ್ಕೆ ಬರ್ತಾ ಇದೆಯಲ್ಲ, ಅದನ್ನೇನು ಹೇಳ್ಬೇಕು? ಈಗ ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯಾ. ಇದು ಎರಡನ್ನೂ ಕೂಡ ಒಂದು ಅಳತೆಯಲ್ಲಿ ಕೂಡಿಸ್ಲಿಕ್ಕಾಗಲ್ಲ. ಬ್ರಹ್ಮ ಸತ್ಯ ಅನುಭವಕ್ಕೆ ಬರ್ತಾ ಇದೆ, ಜಗತ್ತು ಅನುಭವಕ್ಕೆ ಬರ್ತಾ ಇದೆ, ಆದ್ರೆ ಸತ್ಯ ಅಲ್ಲ, ಅದು ಮಿಥ್ಯ. ಇದನ್ನ ಹೆಂಗ್ ಕೂಡಿಸೋದು?
ಒಪ್ಕೋಬೇಕಷ್ಟೇ ರೀ. ದುರ್ಘಟತ್ವ ಇದು ಇದು ಯುಕ್ತಿಯಿಂದಾಗಲಿ ವೇದದಿಂದಾಗಲಿ ಕೂಡಿಸ್ಲಿಕ್ಕಾಗಲ್ಲ ಅಂತಾನೆ ನಾವು ಹೇಳ್ತಾ ಇರೋದು. ನಾವು ಹೇಳುವ ವಸ್ತು, ನಾವು ಹೇಳುವ ಪ್ರಮೇಯ ನಿಮ್ಮ ಅನುಭವಕ್ಕೆ ಬರಲ್ಲ, ಅದು ನಿಲುಕದ್ದು ಅಷ್ಟೇ. ಅದೇ ಪ್ರಶ್ನೆ ಕೇಳ್ತಾ ಇರೋದು ನಾವು. ಅದು ಪ್ರಮೇಯ ಹೇಗಾಗುತ್ತೆ ಅಂತ, ವಿಷಯ ಹೇಗಾಗುತ್ತೆ ಅಂತ, ಅದನ್ನೇ ಪ್ರಶ್ನೆ ಕೇಳ್ತಾ ಇರೋದು. ನಚ ಮಿಥ್ಯಾವಸ್ತುನೋ ದುರ್ಘಟತ್ವಮೇವ ಭೂಷಣಂ ದೃಷ್ಟಸ್ಯ ವಸ್ತುನೋ ಮಿಥ್ಯಾತ್ವ ಕಲ್ಪನಸ್ಯ ದೃಷ್ಟಿ ಸಕಾಶಾತ್ ಬಲವತ್ ಪ್ರಮಾಣ ಯುಕ್ತ್ಯಪೇಕ್ಷತ್ವಾತ್. ದೃಷ್ಟ ಅನುಭವಕ್ಕೆ ಬಂದ ವಸ್ತು ಅದು ಮಿಥ್ಯಾ ಅಂತ ಹೇಳಿದ್ರೆ ನೀವು ಅದನ್ನು ಮಿಥ್ಯಾ ಅಂತ ಹೇಳ್ತಾ ಇದ್ದೀರಾ. ದೃಷ್ಟಿ ಸಕಾಶಾತ್ ಬಲವತ್ ಪ್ರಮಾಣ ಯುಕ್ತ್ಯಪೇಕ್ಷಣಾತ್, ಆ ದೃಷ್ಟಿಗಿಂತ ಬಲಿಷ್ಠವಾದ ಯುಕ್ತಿ ಬೇಕಾಗತ್ತೆ. ಪ್ರತ್ಯಕ್ಷಕ್ಕಿಂತ ಬಲಿಷ್ಠವಾದ ಯುಕ್ತಿ ಯಾವುದಾದ್ರೂ ಇದೆಯಾ? ಯುಕ್ತಿ ಪ್ರತ್ಯಕ್ಷದ ಆಸರೆಯಿಂದಲೇನೆ ಅದು ಸರಿಯಾಗೋದು. ಒಂದು ಯುಕ್ತಿಯನ್ನ ಸರ್ಟಿಫೈ ಮಾಡೋದು ಯಾರು? ಹೇಗೆ? ಪ್ರತ್ಯಕ್ಷದಿಂದ ಕೂಳ್ತಾರೆ. ಪ್ರತ್ಯಕ್ಷದಿಂದ ಯುಕ್ತಿಯನ್ನು ಸರ್ಟಿಫೈ ಮಾಡಬೇಕು, ಇದು ಸರಿ ಇದೆ ಅಂತ. ಪ್ರತ್ಯಕ್ಷವನ್ನೇ ಅಲ್ಲಗೆಳೆಯುವ ಯುಕ್ತಿ ಯಾವುದಾದ್ರೂ ಇದೆಯಾ? ಆ ಯುಕ್ತಿ ಪ್ರಬಲ ಆಗಿರಬೇಕು. ಆ ಯುಕ್ತಿಯನ್ನು ಪ್ರತ್ಯಕ್ಷ ಸರ್ಟಿಫೈ ಮಾಡಬೇಕು. ಈಗ ನೀವು ಹೇಳಬಹುದು, ನೋಡ್ರಿ, ದೂರದಲ್ಲಿ ಹೊಗೆಯನ್ನು ನೋಡಿದೆ, ಬೆಂಕಿ ಕಾಣಲಿಲ್ಲ. ಕಾಣದ ಅಂದ್ರೆ ಅನುಭವಕ್ಕೆ ಬರದ ಬೆಂಕಿಯನ್ನ ಊಹೆಯಿಂದ ನಾನು ಪ್ರೂವ್ ಮಾಡಿದ್ನೋ ಇಲ್ವೋ ಬೆಂಕಿ ಇದೆ ಅಂತ? ನೋಡಿ, ಅನುಭವಕ್ಕಿಂತ ಯುಕ್ತಿ ಮಿಗಿಲಲ್ವಾ ಅಪ್ಪ. ಆ ಯುಕ್ತಿಯು ಕೂಡ ಪ್ರತ್ಯಕ್ಷ ಪ್ರಮಾಣವನ್ನು ಇಟ್ಕೊಂಡು ಹೊರಟಿರೋ ತಾನೆ. ಹೊಗೆ ಕಂಡದ್ದರಿಂದ ಅದು ಅನುಭವವೇ ತಾನೆ. ಹೊಗೆ ಕಂಡದ್ದರಿಂದ ನೀನು ಮುಂದೆ ಹೋಗಿದ್ದು. ಹೊಗೆಯೇ ಕಾಣದೆ ಹೋದ್ರೆ ಎಲ್ಲಿಂದ ಹೋಗ್ತಾ ಇದ್ದೀನಿ ನೀನು? ಅದರಿಂದ ಹಾಗೆ ಡಿನೈ ಮಾಡ್ಲಿಕ್ಕೆ ಬರೋಲ್ಲ. ದೃಷ್ಟಸ್ಯ ವಸ್ತುನಃ, ಅನುಭವಕ್ಕೆ ಬಂದ ವಸ್ತುವನ್ನು ಮಿಥ್ಯಾಂತ ಕಲ್ಪನೆ ಮಾಡಲಿಕ್ಕೆ ಅನುಭವಕ್ಕಿಂತ ಬಲಿಷ್ಠವಾದ ಯುಕ್ತಿ ಬೇಕಾಗತ್ತೆ. ಉಂಟಾ? ಅನುಭವಕ್ಕಿಂತ ಬಲವಾದ ಯುಕ್ತಿ ಇದೆಯಾ? ಅನುಭವ ನಿರಪೇಕ್ಷವಾದ ಯುಕ್ತಿ ಇದೆಯಾ? ದೂರದಲ್ಲಿ ನೀವು ಗಂಧದ ಕೊರಡಿನ ತುಂಡನ್ನ ನೋಡ್ತೀರ, ಇದು ಪರಿಮಳ ಬೀರುತ್ತೆ ಅಂತ ಹೇಳತ್ತೆ. ದೂರದಿಂದ ಊಹಿಸ್ಲಿಕ್ಕಾಗತ್ತಾ? ನೀವು ಹಿಂದೊಮ್ಮೆ ಅದರ ಅನುಭವವನ್ನು ಪಡೆದಿರಲೇಬೇಕು. ಆದ್ದರಿಂದ ಪ್ರತ್ಯಕ್ಷಕ್ಕಿಂತ ಪ್ರಬಲವಾದ ಯುಕ್ತಿ ಅನ್ನೋದಿಲ್ಲ. ಕೇವಲ ಯುಕ್ತಿಯಿಂದ ಜಗತ್ತಿನ ಮಿಥ್ಯಾತ್ವವನ್ನು ಸಮರ್ಥನೆ ಮಾಡ್ಲಿಕ್ಕಾಗಲ್ಲ. ತದಭಾವೇ ಸತ್ಯತ್ವಂ ದೃಷ್ಟೇವ್ಯ ಸಿದ್ಧತಿ. ಅದಿಲ್ಲ ಅಂದ್ರೆ ಇಲ್ಲ, ಆದ್ದರಿಂದ ಪ್ರತ್ಯಕ್ಷಕ್ಕಿಂತ ಮಿಗಿಲಾದ ಯುಕ್ತಿ ಇಲ್ಲ, ಆದ್ದರಿಂದ ದೃಷ್ಟಿಯಿಂದಲೇ ಸಿದ್ಧವಾಗುತ್ತೆ. ನಹಿ ಅನ್ನಾದಿಕಂ ಭೋಗ್ಯಂ ದೃಷ್ಟ ಭೋಕ್ತುಂ ಸತ್ಯತ್ವೇ ಪ್ರಮಾಣಾಂತರಂ ಅಪೇಕ್ಷತೆ. ನೋಡಿ, ನಮ್ಮ ಸಾಕ್ಷಿ ವಸ್ತುವಿನ ಸತ್ಯತ್ವವನ್ನೇ ಮೊದಲು ತೀರ್ಮಾನ ಮಾಡೋದು. ಅನ್ನದ ಮುಂದೆ ಕುಳಿತುಕೊಂಡು ಯಾರು ಯುಕ್ತಿಯನ್ನ ಮಾಡೋದಿಲ್ಲ, ಭೋಗ್ಯ ಹೌದೋ ಅಲ್ವೋ ಅಂತ. ಅನ್ಲೆಸ್ ಅಂಡ್ ಅಂಟಿಲ್ ಅದಕ್ಕಿಂತ ಪ್ರಬಲವಾದ ಪ್ರಮಾಣ ಸಿಗದೆ ಹೋದರೆ. ಅಲ್ಲ, ಅನ್ನದಲ್ಲಿಯೂ ಅನುಮಾನ ಬರುತ್ತೆ. ಹೌದು, ಬಣ್ಣ ಮಾರಿ ಹೋಗಿದ್ದರೆ, ಬಣ್ಣ ಬದಲಾಗಿದ್ದರೆ, ಇನ್ನೇನೋ ಸಿಂಪ್ಟಮ್ಸ್ ಇದ್ರೆ ನಿಮಗೆ ಅನುಮಾನ ಬರುತ್ತೆ ವಿನಃ ಏನೂ ಇಲ್ಲದ ಹೋದಾಗ ಅನ್ನವನ್ನ ನೋಡಿ ಇದು ಭೋಗ್ಯವೋ ಅಲ್ವೋ ಅಂತ ಯಾರೂ ತರ್ಕ ಮಾಡಲ್ಲ. ಅಷ್ಟೇ ಅಲ್ಲ, ವಾದಿರಾಜರು ಇನ್ನೂ ಹೇಳ್ತಾರೆ, ಕರು ಹಸಿರು ಹುಲ್ಲಿಗೆ ಹೇಗೆ ಬಾಯಿ ಹಾಕ್ತದೆ, ಅದಕ್ಕೆ ಯಾವ ಇಂಟ್ಯೂಷನ್ ಕೆಲಸ ಮಾಡ್ತಾ ಇದೆ, ಅದು ಯಾರು ಪಾಠ ಹೇಳ್ಕೊಟ್ಟಿದ್ದು? ಅಲ್ಲಿ ಟ್ಯೂಷನ್ ಇಲ್ಲ, ಇಂಟ್ಯೂಷನ್ ಮಾತ್ರ ಇರೋದು. ಟಕ್ಕ ಹೋಗಿ ಬಾಯಿ ಹಾಕತ್ತೆ.
ಅದು ಹೆಂಗೆ ಗೊತ್ತಾಗತ್ತೆ? ಇನ್ನು ಎಷ್ಟು ಉದಾಹರಣೆಗಳಿದೆ ಜಗತ್ತಿನಲ್ಲಿ. ಆಮೆ ಆಗಿರಬಹುದು, ಹಕ್ಕಿ ಆಗಿರಬಹುದು, ಎಷ್ಟೋ ವರ್ಷಗಳ ನಂತರ ಅದು ವಾಪಸ್ಸು ಬರ್ತದೆ. ಸೈಬೀರಿಯಾದಿಂದ ಶ್ರೀರಂಗಪಟ್ಟಣದ ರಂಗನತಿಟ್ಟುವಿಗೆ ಬರುತ್ತೆ. ಇವೆಲ್ಲ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಆದ್ದರಿಂದ ನಹಿ ಅನ್ನಾದಿಕಂ ಭೋಗ್ಯಂ ದೃಷ್ಟ, ಭೋಗ್ಯವಾದ ಅನ್ನಾದಿಗಳನ್ನ ನೋಡಿ ಸತ್ಯತ್ವೇ ಪ್ರಮಾಣಾಂತರಂ ನಾಪೇಕ್ಷತೆ. ಇದು ಸತ್ಯ ಹೌದೋ ಅಲ್ವೋ ಅಂತ ಬೇರೆ ಪ್ರಮಾಣವನ್ನ ಇಷ್ಟಪಡೋದಿಲ್ಲ ಅಲ್ವಾ? ಪ್ರತ್ಯಕ್ಷವೇ ಸಾಕಲಿಕ್ಕೆ. ಕಿಂತು ನೇದ ಮನ್ನಮಿತಿ ಕೇನಚಿದುಕ್ತೆ ಕಥಮಿದಂ ಅನ್ನತ್ವೇನ ದೃಶ್ಯಮಾನಂ ಅನನ್ನಂ ನಭವತಿ ಅನ್ನಂ ನಭವತಿ ಇತಿ ಪ್ರಮಾಣಂ ಅಪೇಕ್ಷತೆ. ಇದು ಅನ್ನ ಅಲ್ಲ ಅಂತ ಹೇಳಿದಾಗ ಯಾಕಲ್ಲ ಅಂತ ಕೇಳ್ತಾನೆ. ನೀವು ಗುರುಗಳ ಉಪನ್ಯಾಸದಲ್ಲಿ ಒಂದು ಮಾತು ಕೇಳ್ತಾ ಇದ್ರಿ. ಅವ್ರಿಗೆ ಯಾರೋ ಒಬ್ರು ಬಂದು ಕೇಳಿದ್ರಂತೆ, ಮಹಾಭಾರತವನ್ನ ಇತಿಹಾಸ ಅಂತ ಪ್ರೂವ್ ಮಾಡಿ ನೀವು ಅಂತ. ನಾನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಹಳಬರೆಲ್ಲ ಹೇಳ್ಕೊಂಡು ಬಂದದ್ದು ನಾನು ಒಪ್ಕೊಂಡಿದ್ದೀನಿ. ನೀವಲ್ಲ ಅಂತ ಹೇಳ್ತಾ ಇದ್ರಲ್ಲ, ನೀವು ಪ್ರೂವ್ ಮಾಡಿ ಅಂತ. ಆ ತರ್ಕ ಎಲ್ಲಿದು ಗೊತ್ತಾ? ಇಲ್ಲಿದೆ. ಒಬ್ಬ ಅನ್ನವನ್ನ ನೋಡ್ತಾನೆ, ಅನ್ನವನ್ನ ನೋಡಿ ಕೂಡಲೇ ಪ್ರವೃತ್ತನಾಗ್ತಾನೆ. ಓ ಇದಂ ಭೋಗ್ಯಂ ಅಂತ. ಯಾರೊಬ್ಬ ಬಂದು ಇದು ಅನ್ನ ಅಲ್ಲ ಅಂತ ಹೇಳಿದ್ರೆ ಏನ್ ಪ್ರೂಫ್ ಅಂತ ಕೇಳ್ತಾನೆ. ಸೇಮ್ ಇದನ್ನೇ ಮಾಡೋದಕ್ಕೆ ಸಿದ್ಧವಾಗಿ ಮೊದಲಿಂದ ಬಂದಿರುವಂತದ್ದು, ಅದಕ್ಕೆ ಅಗತ್ಯ ಇಲ್ಲ. ಸುಮ್ನೆ ಇದು ಅವ್ರ ಗ್ರಂಥ ಅಲ್ಲ ಇವ್ರ ಗ್ರಂಥ ಅಲ್ಲ ಅಂದ್ರೆ ಪ್ರೂಫ್ ಕೊಡು. ಒಪ್ಕೊಂಡ್ಬಂದ್ಬಿಟ್ಟಿದೀವಿ, ಸಂಪ್ರದಾಯವೇ ಪ್ರಮಾಣ ಅಲ್ಲ, ಅದಕ್ಕೆ ಅಲ್ಲ ಅನ್ನೋದಕ್ಕೆ ಪ್ರೂವ್ ಮಾಡು. ನಹಿ ಪ್ರತ್ಯಕ್ಷ ದೃಷ್ಟಸ್ಯ ಸತಃ ಬಲವತ್ ಪ್ರತ್ಯಕ್ಷಂ ಆಗಮಂ ವಿನ ಅನುಮಾನಾದಿನೈವ ಬಾಧೋ ದೃಷ್ಟ. ಪ್ರತ್ಯಕ್ಷದಿಂದ ಕಂಡದ್ದನ್ನು ಪ್ರತ್ಯಕ್ಷವನ್ನು ಹೊರತುಪಡಿಸಿ ಬೇರೆ ತರ್ಕ ಮೊದಲಾದವುಗಳಿಂದ ನಿರಾಕರಣೆ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಪ್ರತ್ಯಕ್ಷವನ್ನು ಪ್ರತ್ಯಕ್ಷದಿಂದಲೇ ಹೊಡಿಬೇಕು, ಪ್ರತ್ಯಕ್ಷವನ್ನು ಊಹೆಯಿಂದ ರಿಟಾಲಿಯೇಟ್ ಮಾಡ್ಲಿಕ್ಕಾಗಲ್ಲ. ದೂರಸ್ಥ ವೃಕ್ಷ ಹ್ರಸ್ವತ್ವಾದವು ಪ್ರತ್ಯಕ್ಷ ಅಪಟುತ್ವಸ್ಯೈವ ನಿಶ್ಚಿತತ್ವ ಯುಕ್ತ್ಯಾ ದೀರ್ಘತ್ವ ನಿಶ್ಚಯ. ಹಾಗಾದ್ರೆ ದೂರದಲ್ಲಿರುವ ಮರವನ್ನು ನೋಡ್ತೇವೆ, ಅದು ದೀರ್ಘ ಇರಬಹುದು ಅಂತ ನಿಶ್ಚಯ ಮಾಡ್ತೇವಲ್ಲ, ಅಲ್ಲಿ ಪ್ರತ್ಯಕ್ಷಕ್ಕೆ ಬಾಧ ಬಂತಲ್ಲ ಅನುಮಾನದಿಂದ. ಅಂದ್ರೆ ಪ್ರತ್ಯಕ್ಷವೂ ಅಪಟುವೆ, ಅದು ನಮ್ಗೆ ಗೊತ್ತಿರುತ್ತೆ. ಅಲ್ಲೆಲ್ಲೋ ದೂರದಲ್ಲಿ ಇಷ್ಟು ತೆಂಗಿನ ಮರ ಕಾಣ್ತಾ ಇದೆ, ಅದು ತೆಂಗಿನ ಮರ ಅಷ್ಟೇ ಇಲ್ಲ, ಅದು ಉದ್ದವಾಗಿದೆ. ಅದು ನಮಗ್ ಬರುವ ಅನುಮಾನ. ಪ್ರತ್ಯಕ್ಷ ಏನು? ನನ್ನ ಒಂದು ಗೇಣಿನಲ್ಲಿ ಉಂಟು ತೆಂಗಿನ ಮರ, ಈ ಒಂದು ಗೇಣಿನಲ್ಲಿ ತೆಂಗಿನ ಮರ ಉಂಟು ಅನ್ನುವ ಪ್ರತ್ಯಕ್ಷವನ್ನ, ಇಲ್ಲ ದೀರ್ಘವಾಗಿದೆ ಅನ್ನುವ ಅನುಮಾನ ಬಾಧಿಸತ್ತಲ್ಲ. ಹಾಗೆ ಅನುಮಾನ ಅನ್ನೋದು ಪ್ರತ್ಯಕ್ಷಕ್ಕೂ ಬಾಧಕ ಆಗ್ಬೋದಲ್ಲ. ಪ್ರತ್ಯಕ್ಷ ಅಲ್ಲಿ ಅಪಟು ಅಂತ ತೀರ್ಮಾನ, ಅದರಿಂದಾಗಿ ಅವನ ಅನುಮಾನಕ್ಕೆ ಪ್ರಾಮಾಣ್ಯವನ್ನ ಹೇಳೋದು. ಮತ್ತು ಅದು ಕೂಡ ಹಿಂದೆ ಅವನು ನೋಡಿರ್ಲೇಬೇಕು. ಇಲ್ಲ ಅಂದ್ರೆ ಮತ್ತೆ ಇನ್ನೊಂದು ಲಾಜಿಕ್ಕೂ ಇದೆ. ದೂರವಾಗಿರುವ ಎತ್ತರದ ವಸ್ತು ಚಿಕ್ಕದಾಗಿ ಕಾಣುತ್ತೆ ಅನ್ನೋದು ಕೂಡ ಆಲ್ರೆಡಿ ಸೇರ್ಕೊಂಡಿದೆ ಅಲ್ವಾ? ಅದನ್ನೇ ಹೇಳಿದ್ದು. ಆ ಲಾಜಿಕ್ಕಿನಿಂದ ಪ್ರತ್ಯಕ್ಷ ಬಾಧ್ಯ ಆಯ್ತಲ್ಲ. ಆ ಲಾಜಿಕ್ಕು ಪ್ರತ್ಯಕ್ಷವನ್ನು ಹೊಡೆದು ಹಾಕ್ತಲ್ಲ. ಹೌದೋ? ಆ ಪ್ರತ್ಯಕ್ಷವೇ ಅಪಟು, ಪಟು ಪ್ರತ್ಯಕ್ಷ ಅಲ್ಲ. ಅಂದ್ರೆ ಸಮರ್ಥವಾದ ಪ್ರತ್ಯಕ್ಷ ಅಲ್ಲ. ಆ ಪ್ರತ್ಯಕ್ಷಕ್ಕೆ ಒಂದು ಪವರ್ ಇರಬೇಕು. ಪ್ರತ್ಯಕ್ಷಕ್ಕೆ ಪವರ್ ಇರೋದು ಯಾವಾಗ? ಹತ್ತಿರದಲ್ಲಿ ಕಂಡಾಗ, ಇದು ನಿಶ್ಚಿತ ಆದಾಗ. ಆ ಪ್ರತ್ಯಕ್ಷ ಅಪಟು ಅಂತ ಯಾರಿಗ್ ಬೇಕು ಕೂಡ ಗೊತ್ತು. ಆದ್ದರಿಂದ ಪ್ರತ್ಯಕ್ಷವನ್ನ ಲಾಜಿಕ್ ನಿರಾಕರಣೆ ಮಾಡಲ್ಲ. ಪ್ರತ್ಯಕ್ಷವನ್ನ ಹೊಡಿಲಿಕ್ಕೆ ಪ್ರತ್ಯಕ್ಷವೇ ಆಗಬೇಕು. ಪ್ರತ್ಯಕ್ಷಸ್ಯ ಚ ದೂರೇ ಮಂದಗ್ರಾಹಿತ್ವಂ. ಅದೇ ಪ್ರತ್ಯಕ್ಷ ಅನ್ನೋದು ದೂರದಲ್ಲಿ ಅಲ್ಪವಾಗಿ ಗ್ರಹಣ ಮಾಡತ್ತೆ ಅಂತ. ಪರಿಣಾಮಾದವು ಅನ್ಯಥಾತ್ವಂಚ,
ಬಲವತ್ ಪ್ರತ್ಯಕ್ಷೇಣ ಅದು ಅದಕ್ಕೂ ಪ್ರತ್ಯಕ್ಷವೇ ನಿಶ್ಚಯ. ಅವನು ಹಿಂದೆ ನೋಡಿರ್ತಾನೆ, ಅಯ್ಯೋ ಇಷ್ಟೊಂದು ದೊಡ್ಡದಿದ್ಯಾ, ನಾನು ದೂರದಲ್ಲಿ ನೋಡಿದಾಗ ಗೊತ್ತಾಗಲಿಲ್ಲ ನೀನು ಅಂತಾನೆ. ಈ ತರಹದ ಪ್ರತ್ಯಕ್ಷವೇ. ನಚ ಜಗತ್ ಪ್ರತ್ಯಕ್ಷಸ್ಯ ಮಿಥ್ಯಾತ್ವಂ ಕೇನಾಪಿ ಪ್ರಮಾಣೇನ ನಿಶ್ಚಿತಂ. ಹೇಳಿ ದೂರದ ಬೆಟ್ಟ ಹೌದು. ಅಂದ್ರೆ ಅಲ್ಲಿ ಅಪಟು ಪ್ರತ್ಯಕ್ಷವನ್ನೇ ಹೇಳಿರೋದು. ಅಪಟು ಪ್ರತ್ಯಕ್ಷದಿಂದ ಒಬ್ಬ ದೂರದ ಬೆಟ್ಟ ನುಣ್ಣಗೆ ಅಂತಾನೆ. ಹತ್ತಿರ ಹೋದ್ರೆ ಅಲ್ಲಲ್ಲ ಪ್ರತ್ಯಕ್ಷ ಹಂಗಿರಬಾರ್ದು. ನಾವಲ್ಲಿ ವಾದವನ್ನು ಮಾಡುವಾಗ ಪರ್ಟಿಕ್ಯುಲರ್ ಟರ್ನ್ ಬಿಟ್ಟು ಬೇರೆ ಕಡೆ ಹೋಗಬಾರ್ದು. ದೂರದ ಬೆಟ್ಟ ನುಣ್ಣಗೆ ಅಂತ ಅವು ಉಕ್ತಿ ಇದೆ, ಅದು ಅಪಟು ಪ್ರತ್ಯಕ್ಷವನ್ನು ಹೇಳ್ತಾ ಇದೆ. ಹತ್ತಿರ ಹೋದಾಗ ಗೊತ್ತಾಗೋದು ಅದು ಅಪಟು ಪ್ರತ್ಯಕ್ಷ ಅಂತ ಪ್ರತ್ಯಕ್ಷದಿಂದಲೇ ಗೊತ್ತಾಗೋದು ಅಂತ ಅನ್ಬೇಕು. ಒಂದು ವಾದ ಪ್ರಣಾಳಿಯಲ್ಲಿ ಹೋಗುವಾಗ ನಾವು ಆ ಫ್ರೇಮ್ ಅನ್ನ ಬಿಟ್ಟು ಬೇರೆ ಕಡೆ ಹೋಗಬಾರದು, ಅದು ಅನಿವಾರ್ಯ. ಕಾರ್ಪೊರೇಟ್ ಮೀಟಿಂಗ್ ಆಗ್ಬಿಡುತ್ತೆ. ಅಲ್ಲ, ಹಾಗೆ ಮಾಡದೆ ಹೋದ್ರೆ ಆಗತ್ತಾ? ಅದನ್ನ ಎಲ್ಲೆಲ್ಲೋ ಹೋಗ್ಬಿಡತ್ತೆ. ಅದೇ ಆ ಚೌಕಟ್ಟು ಹಾಕೊಳ್ಬೇಕು. ಮೀಟಿಂಗ್ ಯಾವುದೇ ಆಗ್ಲಿ ಆ ಚೌಕಟ್ಟು ಹಾಕೊಳ್ಳೇಬೇಕು. ನೋಡಿ, ಅದಕ್ಕೆ ದೂರಸ್ಥಸ್ಯ ಮಂದಗ್ರಾಹಿತ್ವಂ. ಆ ಪ್ರತ್ಯಕ್ಷ ಅನ್ನೋದು ದೂರವಾದಾಗ ಪ್ರಬಲವಾಗಿ ಗ್ರಹಿಸುವುದಿಲ್ಲ. ಅದಕ್ಕೆ ದುರ್ಬಲ ಗ್ರಹಣ ಇರುತ್ತೆ ಪ್ರತ್ಯಕ್ಷಕ್ಕೆ ದೂರದಲ್ಲಿದ್ದಾಗ. ಅದಕ್ಕೇನ್ ಮಾಡ್ಬೇಕು, ಹತ್ರ ಹೋದಾಗ ಕಾಣುತ್ತೆ. ಅದು ಆ ಪ್ರತ್ಯಕ್ಷವು ಪ್ರಬಲ ಪ್ರತ್ಯಕ್ಷವೇ ದುರ್ಬಲ ಪ್ರತ್ಯಕ್ಷಕ್ಕೆ ಮಾರಕ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಪ್ರತ್ಯಕ್ಷ ಅನ್ನೋದು ಬಲವತ್ ಪ್ರತ್ಯಕ್ಷ ಅನ್ನೋದು ದುರ್ಬಲ ಪ್ರತ್ಯಕ್ಷವನ್ನು ಹೊಡೆಯುತ್ತೇ ವಿನಃ ಯುಕ್ತಿ ಅನ್ನೋದು ಪ್ರಬಲ ಪ್ರತ್ಯಕ್ಷವನ್ನು ನಾಶ ಮಾಡಲ್ಲ. ಎಷ್ಟು ಸೊಗಸಾದ ಯುಕ್ತಿ! ಎಷ್ಟು ಕಡೆಗೆ ಅನ್ವಯ ಮಾಡ್ಬೋದು ಇದನ್ನ. ವಿಶೇಷತಶ್ಚ ನಹಿ ನಚ ಜಗತ್ ಪ್ರತ್ಯಕ್ಷಸ್ಯ ಮಿಥ್ಯಾತ್ವಂ ಕೇನಾಪಿ ಪ್ರಮಾಣೇನ ನಿಶ್ಚಿತಂ. ಜಗತ್ ಪ್ರತ್ಯಕ್ಷ ಮಿಥ್ಯಾ ಅನ್ಲಿಕ್ಕೆ ಯಾವ ಪ್ರಮಾಣವೂ ಈ ತನಕ ಇಲ್ಲ. ವಿಶೇಷತಶ್ಚ ಜ್ಞಾನ ಅಜ್ಞಾನ ಸುಖ ದುಃಖ ಆತ್ಮಭೇದಾದಿ ವಿಷಯಸ್ಯ ಅನುಭವಸ್ಯ ನ ಮಿಥ್ಯಾತ್ವಂ ದೃಷ್ಟಂ. ಆ ಪ್ರತ್ಯಕ್ಷ ಮಿಥ್ಯಾ ಅಲ್ವೇ ಅಲ್ಲ. ಜ್ಞಾನ ಅಜ್ಞಾನ ಸುಖ ದುಃಖ ಆತ್ಮಭೇದ ಈ ಅನುಭವ ಯಾವತ್ತೂ ಮಿಥ್ಯಾ ಆಗಿಲ್ಲ. ಅತಶ್ಚ ಸಂಸಾರಸ್ಯ ಸತ್ಯತ್ವಾತ್. ಅದರಿಂದ ಸತ್ಯವಾದ ಸಂಸಾರ, ಸತ್ಯವಾದದ್ದು ನಿತ್ಯ. ಆದ್ದರಿಂದ ಮಿಥ್ಯಾ ಅಂತ ಹೇಳಿದ್ರೆ ಮೋಕ್ಷವಲ್ಲ, ಮಿಥ್ಯಾ ಆಗೋದು ಮೋಕ್ಷವಲ್ಲ. ಇಷ್ಟು ನಾವು ಇವತ್ತು ನೋಡಿದ್ದಾಯ್ತು. ಇಷ್ಟು ಸಾಕು. ಉಳಿದದ್ದು ಮತ್ತೆ ಮಾಡುವ.